ಏನಂತಂದರೆ ನಾವು ವಿಜಿ ಕುಲಕರ್ಣಿ ಆಸ್ಪತ್ರೆ ವತಿಯಿಂದ ಮೇ 17ರಂದು ವಿಶ್ವ ರಕ್ತದೊತ್ತಡ ದಿನದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಾರ್ವಜನಿಕರಲ್ಲಿ ರಕ್ತದೊತ್ತಡ ಹಾಗೂ ಹೃದಯದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಶಿಬಿರದಲ್ಲಿ ಸಾರ್ವಜನಿಕರಿಗೆ ವಿವಿಧ ಉಚಿತ ಆರೋಗ್ಯ ತಪಾಸಣೆ ಹಾಗೂ ವೈದ್ಯಕೀಯ ಸಲಹೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಅವುಗಳಲ್ಲಿ ಇಸಿಜಿ ಮತ್ತು ರಕ್ತದೊತ್ತಡ ತಪಾಸಣೆ, GRBS ಹಾಗೂ ಲಿಪಿಡ್ ಪ್ರೊಫೈಲ್ ಪರೀಕ್ಷೆ, HbA1c ಪರೀಕ್ಷೆ ಸೇರಿದಂತೆ ಹೃದಯ ರೋಗ ತಜ್ಞರಿಂದ ಉಚಿತ ಸಮಾಲೋಚನೆ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿದರು. ರಾಯಚೂರು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ನಾನು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಅಥವಾ ಹೃದಯ ಸಮಸ್ಯೆ ಆಗೋಕ್ಕೆ ತುಂಬ ಕಾರಣಗಳಿವೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಮುಖ್ಯವಾದದ್ದು ಸಕ್ಕರೆ ಕಾಯಿಲೆ, ಅದಾದಮೇಲೆ ನೆಕ್ಸ್ಟ್ ಮುಖ್ಯವಾದದ್ದು ಅಧಿಕ ರಕ್ತದ ಒತ್ತಡ, ಅಂದರೆ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಹೈಪರ್ ಟೆನ್ಷನ್ ಇರೋದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಆದ್ದರಿಂದಾಗಿ ಪ್ರತಿ ವರ್ಷ ಮೇ 17ರಂದು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ, ವಿಶ್ವ ಅಧಿಕ ರಕ್ತದ ಒತ್ತಡ ದಿನಾಚರಣೆಯನ್ನು ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ? ನಾವು ಸಾಮಾಜಿಕ ಜನರಲ್ಲಿ ರಕ್ತದ ಒತ್ತಡ ಬಗ್ಗೆ ಅರಿವನ್ನು ಬರೆಸಬೇಕು ಅಂತ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಅದಕ್ಕೆ ಏನಿದೆ ಅಂತಂದರೆ, ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯುವರ್ ಬ್ಲಡ್ ಪ್ರೆಷರ್ ರೆಗ್ಯುಲರ್ಲಿ ಆ್ಯಂಡ್ ಡಿಫೀಟ್ ದ ಸೈಲೆಂಟ್ ಕಿಲ್ಲರ್. ಹೈಪರ್ ಟೆನ್ಷನ್ ಅಂದರೆ ಅಧಿಕ ರಕ್ತದ ಒತ್ತಡಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಸೈಲೆಂಟ್ ಕಿಲ್ಲರ್ ಅಂತ ಯಾಕೆ ಹೇಳ್ತೀವಿ? ಈಗ ಜ್ವರ ಬಂದಿದ್ದರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಆದರೆ BP ಬಂದಿತ್ತು ಅಂದರೆ ನೀವು ಏನು ಸಮಸ್ಯೆನೇ ಆಗೋದಿಲ್ಲ. ಯಾವಾಗ BP ಅತಿರೇಕ ಹೆಚ್ಚಾಗಿ ನೀವು ಕಿಡ್ನಿ ಪ್ರಾಬ್ಲಮ್ ಆಗುತ್ತೋ ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗುತ್ತೋ ಅಥವಾ ಬ್ರೈನ್ ಪ್ರಾಬ್ಲಮ್ ಆಗುತ್ತೋ ಅಥವಾ ಕಣ್ಣು ಕಾಣಿಸೋದು ಕಡಿಮೆ ಆಗುತ್ತೋ, ಆವಾಗ ನಿಮ್ಗೆ ಗೊತ್ತಾಗುತ್ತೆ BP 200 ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿಮ್ಮ BP ಕಾಯಿಲೆ ಬಂದಿತ್ತಂದರೆ ಏನು ಸಿಂಪ್ಟಮ್ಸ್ ಕಂಡೇ ಬರೋದಿಲ್ಲ. ಆದ್ದರಿಂದಾಗಿ ಇದಕ್ಕೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ವಿಶ್ವದಲ್ಲಿ ಶೇಕಡ 20% ಜನರಿಗೆ ಅಧಿಕ ರಕ್ತದ ಒತ್ತಡ ಇದೆ. ವರ್ಲ್ಡ್ ಪಾಪ್ಯುಲೇಷನ್ ಅರೌಂಡ್ 8 ಬಿಲಿಯನ್ ಇದೆ. ಅದರಲ್ಲಿ 1.5 ಬಿಲಿಯನ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಹೈಪರ್ ಟೆನ್ಷನ್. ಸೊ ಆದ್ದರಿಂದಾಗಿ ಹೈಪರ್ ಟೆನ್ಷನ್ ಒಂದು ತುಂಬ ಸಾಮಾನ್ಯ ಕಾಯಿಲೆ ಆಗಿದೆ. ಬಟ್ ಇದರ ಪ್ರಾಬ್ಲಮ್ ಏನು ಅಂತಂದರೆ, 4 ಜನರಲ್ಲಿ ಒಬ್ಬರಿಗೆ 4 ಜನರಲ್ಲಿ 3 ಜನರಿಗೆ ಅವ್ರಿಗೆ ಹೈಪರ್ ಟೆನ್ಷನ್ ಇದೆ ಅಂತಲೇ ಗೊತ್ತಿರೋದಿಲ್ಲ. ಯಾಕಂದರೆ ನಾವು ರೆಗ್ಯುಲರ್ ಚೆಕ್ ಮಾಡಿಸೋದಿಲ್ಲ. ಹಾಗಾಗಿ 20 ವರ್ಷದ ನಂತರ ವರ್ಷಕ್ಕೆ ಒಮ್ಮೆ ರೆಗ್ಯುಲರ್ ಆಗಿ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ತಾ ಇರೋದು. ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸೋಕೆ ನಿಮಗೆ ಟೈಮ್ ಹಿಡಿಯಲ್ಲ, ದುಡ್ಡು ಹಿಡಿಯಲ್ಲ. ಎಲ್ಲೇ ಹೋಗಿ ಫ್ರೀಯಾಗಿ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾರೆ. BP ಜಾಸ್ತಿ ಇದೆಯೋ ಅಂತ ನೋಡಿಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಆಮೇಲೆ ಈಗ 10 ಜನರಿಗೆ ಬ್ಲಡ್ ಪ್ರೆಷರ್ ಇತ್ತು ಅಂತಂದರೆ ಮಾತ್ರೆ ತೊಗೊಂಡ್ರೂ ಸುಧಾ 10 ಜನರಿಗೆ 2 ಅಥವಾ 3 ಜನರಿಗೆ ಮಾತ್ರ ಸರಿಯಾಗಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇರುತ್ತೆ. ಬೇರೆ ಜನರಿಗೆ ಕಂಟ್ರೋಲ್ ಬರೋದಿಲ್ಲ. ಯಾಕಂದರೆ ಯಾವುದೇ ಸಕ್ಕರೆ ಕಾಯಿಲೆ ಅಥವಾ BP ಕಾಯಿಲೆ ಕಂಟ್ರೋಲ್ ಬರಬೇಕಂತಂದರೆ ರೆಗ್ಯುಲರ್ ಫಾಲೋ ಬೇಕು, ರೆಗ್ಯುಲರ್ ಮೆಡಿಕೇಶನ್ಸು ಮಾಡ್ತಾ ಇರಬೇಕು. ಸೊ ಬಂದು ಈ BP ಕಾಯಿಲೆ ಕಂಟ್ರೋಲ್ ಮಾಡೋದು ಈಸಿ ಇದೆ, ಬಟ್ ಕಂಟ್ರೋಲ್ ಮಾಡದೇ ಇದ್ದರೆ ಅದರ ದುಷ್ಪರಿಣಾಮಗಳು ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದಾಗಿ ನಾವು ಇಡಪನೂರಿನ ನೂತನ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಿಭಾಗ ಆರಂಭಿಸಲು ತುರ್ತಾಗಿ ಅನುಮತಿ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಶಿಕ್ಷಣ ಹಕ್ಕು ಹೋರಾಟ ಸಮಿತಿ ಇಡಪನೂರು ವತಿಯಿಂದ ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ 2025-26ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 50 ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳಾಗಿ ಮೇಲ್ದರ್ಜೆಗೇರಿಸುವ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದು, ಇದಕ್ಕಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಗಿದೆ. ಆದರೆ ಇಡಪನೂರು ನೂತನ ಪದವಿ ಪೂರ್ವ ಕಾಲೇಜಿಗೆ ಕೇವಲ ವಾಣಿಜ್ಯ ವಿಭಾಗ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಲೆಕ್ಕಶಾಸ್ತ್ರ ಹಾಗೂ ಗಣಕ ವಿಜ್ಞಾನಕ್ಕೆ ಮಾತ್ರ ಅನುಮತಿ ನೀಡುವುದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ
ದಿನಾಂಕ 30/4/2026 ನಿರ್ದೇಶನಾಲಯದ ಜ್ಞಾಪನ ಪತ್ರದ ಪ್ರಕಾರ ರಾಯಚೂರು ಗ್ರಾಮಾಂತರ ವ್ಯಾಪ್ತಿಯ ಇಡಪನೂರು ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಆಯ್ಕೆಯಾದ ಶಾಲೆಗಳಲ್ಲಿ ಕೇವಲ ವಾಣಿಜ್ಯ ವಿಭಾಗಕ್ಕೆ ಮಾತ್ರ ಅನುಮತಿ ನೀಡಲಾಗಿದೆ. ಈ ಕುರಿತು ನಮ್ಮ ಪ್ರಮುಖ ಕಳವಳಿ ಈ ಕೆಳಗಿನಂತಿವೆ. ಗ್ರಾಮೀಣ ವಿದ್ಯಾರ್ಥಿಗಳ ಹಿತಾಸಕ್ತಿ. ಇಡಪನೂರು ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಹೆಚ್ಚಿನ ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಶಿಕ್ಷಣ ಪಡೆಯಲು ಆಸಕ್ತಿ ಹೊಂದಿದ್ದಾರೆ. ದಾಖಲಾತಿ ಕುಸಿತದ ಭೀತಿ. ಕೇವಲ ವಾಣಿಜ್ಯ ವಿಭಾಗ ಮಾತ್ರ ಲಭ್ಯವಿದ್ದಲ್ಲಿ ಕಲಾ ವಿಭಾಗದ ಆಕಾಂಕ್ಷಿಗಳು ದೂರದ ನಗರ ಪ್ರದೇಶಗಳಿಗೆ ಹೋಗಬೇಕಾಗುತ್ತದೆ ಅಥವಾ ಶಿಕ್ಷಣದಿಂದ ವಂಚಿತರಾಗುವ ಸಾಧ್ಯತೆ ಇರುತ್ತದೆ. ಇದರಿಂದ ನೂತನ ಕಾಲೇಜುಗಳಲ್ಲಿ ದಾಖಲಾತಿ ಸಂಖ್ಯೆ ಕಡಿಮೆಯಾಗಿ ಮುಂದಿನ ವರ್ಷಗಳಲ್ಲಿ ಕಾಲೇಜುಗಳು ಮುಚ್ಚುವ ಹಂತ ತಲುಪಬಹುದು. ಕಾಲೇಜಿನ ಅಸ್ತಿತ್ವ. ಗ್ರಾಮೀಣ ಭಾಗದ ಕಾಲೇಜುಗಳು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಶಸ್ವಿಯಾಗಬೇಕಾದರೆ ಕಲಾ ವಿಭಾಗ ಆರಂಭ ಅಗತ್ಯವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ 2026-27ನೇ ಶೈಕ್ಷಣಿಕ ವರ್ಷದಿಂದಲೇ ಇಡಪನೂರು ನೂತನ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಿಭಾಗ ಸಂಯೋಜನೆಗೆ ತುರ್ತಾಗಿ ಅನುಮತಿ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ಕೆ. ನಾಗರಾಜ್ ನಾಯ್ಕ, ಅಲ್ಲ ಸಂಘದ ನಾನು ಸಂಘದ ಅಧ್ಯಕ್ಷ. ಓಕೆ. ನಗರದ ಬಸವೇಶ್ವರ ವೃತ್ತದಲ್ಲಿರುವ ಶ್ರೀ ಬಸವೇಶ್ವರ ಪುತ್ತಳಿಯ ಪಕ್ಕದಲ್ಲಿ ನಡೆಯುತ್ತಿರುವ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಿ ಈಗಾಗಲೇ ನಿರ್ಮಿಸಿರುವ ಭಾಗವನ್ನು ತೆರವುಗೊಳಿಸಬೇಕು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮಹಾಸಭೆಯ ಪದಾಧಿಕಾರಿಗಳು ಹಾಗೂ ವಿವಿಧ ಅಂಗ ಸಂಸ್ಥೆಗಳ ಮುಖಂಡರು ಒಟ್ಟಾಗಿ ಸಲ್ಲಿಸಿದ ಮನವಿಯಲ್ಲಿ ನಗರದ ಪಶ್ಚಿಮ ದಿಕ್ಕಿನ ರೈಲ್ವೆ ಸೇತುವೆ ಕೆಳಭಾಗದಲ್ಲಿರುವ 4 ದಿಕ್ಕಿನ ರಸ್ತೆ ಸಂಗಮ ಸ್ಥಳವಾದ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಹಾಗೂ ಭಕ್ತಿ ಭಂಡಾರಿ ಶ್ರೀ ಬಸವೇಶ್ವರರ ಪುತ್ತಳಿ ಸ್ಥಾಪಿಸಲಾಗಿದೆ. ಈ ವೃತ್ತಕ್ಕೆ ಬರುವ ಪ್ರತಿಯೊಬ್ಬರೂ ಪುತ್ತಳಿಗೆ ಗೌರವ ಸಲ್ಲಿಸಿ ಮುಂದುವರಿಯುವ ಪರಂಪರೆ ಇದೆ ಎಂದು ತಿಳಿಸಿದ್ದಾರೆ. ಆದರೆ ಪುತ್ತಳಿಯ ಪಕ್ಕದಲ್ಲಿ ನಡೆಯುತ್ತಿರುವ ಕಟ್ಟಡ ನಿರ್ಮಾಣ ಕಾಮಗಾರಿಯಿಂದ ಬಸವೇಶ್ವರರ ಪುತ್ತಳಿ ಸಾರ್ವಜನಿಕರಿಗೆ ನಷ್ಟವಾಗಿ ಕಾಣದಂತಾಗುತ್ತಿದೆ. ಬಸವಣ್ಣ ಹೆಸರಿನ ವೃತ್ತದಲ್ಲಿಯೇ ಅವರ ಪುತ್ತಳಿ ಮರೆಯಾಗುತ್ತಿರುವುದು ಸಮಾಜದ ಭಕ್ತರಲ್ಲಿ ತೀವ್ರ ಬೇಸರ ಉಂಟು ಮಾಡಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. It's called as Basaveshwar Circle. If that structure comes up, Basaveshwar want to. I will check this. This should be removed. I'll check ಮಾಡ್ತೀನಿ. Once I visit only I'll get to. Yeah, please. Once I visit ಮಾಡ್ಬೇಕು. ಏನು whatever necessary action has to be taken that. ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಬೇಕಾದ್ರೆ ಸೆಂಟರ್ನಾಗ ಅದರ ಟ್ರಾಫಿಕ್ ಜಾಮ್ ಆಗ್ತಿದೆ, ಸೈಡಿಂಗ್ ಮಾಡಿದ್ದು MS ಪಾರ್ಟಿ ಮಿನಿಸ್ಟರ್ ಇದ್ದಾರೆ. ಮತ್ತೆ ಅದೇ ಸೇಮ್ ಮಿಸ್ಟೇಕ್ ಮತ್ತೆ ಮಾಡಿ Visit ಮಾಡ್ತೀನಿ. Now they have again allotted 50 lakhs for beautification. Yes, sir. There is no use if you are constructing something in between. Okay. ಜಿಲ್ಲಾ ಮತ್ತು ತಾಲೂಕು ಗಣಿಗ ಸಮಾಜದ ವತಿಯಿಂದ SSLC, PUC ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 3ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ದಿನಾಂಕ 17ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗಣಿಗ ಸಮಾಜದ ಜಿಲ್ಲಾಧ್ಯಕ್ಷ ಚನ್ನಪ್ಪ ಸರ್ಜನ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಜಯಬಸವ ಕುಮಾರಸ್ವಾಮಿಗಳು ವಹಿಸಲಿದ್ದು, ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಜಿಲ್ಲಾ ಗಣಿಗ ಸಮಾಜದ ಜಿಲ್ಲಾಧ್ಯಕ್ಷರಾದ ಚನ್ನಪ್ಪ ಸಜ್ಜನ್ ಅಧ್ಯಕ್ಷತೆ ವಹಿಸಲಿದ್ದು, ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಗಣದೇವತೆ ಭಾವಚಿತ್ರಕ್ಕೆ ಶಾಸಕ ಡಾಕ್ಟರ್ S ಶಿವರಾಜ್ ಪಟೇಲ್ ಪುಷ್ಪಾರ್ಚನೆ ನೆರವೇರಿಸಲಿದ್ದಾರೆ. ದಿನಾಂಕ 17/5/26ರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಸಮಾರಂಭವನ್ನು ಹಮ್ಮಿಕೊಂಡಿರುತ್ತೇವೆ. ಈಗಾಗಲೇ ನಾವು ವಾಟ್ಸಪ್ ಮುಖಾಂತರ ಎಲ್ಲ ರಾಯಚೂರು ಜಿಲ್ಲೆಯ ಎಲ್ಲ ಗ್ರಾಮಗಳಿಗೂ ನಾವು ಈ ಉಪಕರಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುತ್ತೇವೆ. ಅದರ ಪ್ರಕಾರ 80ರ ಮೇಲ್ಪಟ್ಟು ಈಗ SSLC ಮತ್ತು PUC ವಿದ್ಯಾರ್ಥಿಗಳು 67 ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿರುತ್ತಾರೆ. ಈ ಪ್ರೆಸ್ ಮುಖಾಂತರ ನಾಳೆ ಪಾಲಕರಾಗಲಿ ವಿದ್ಯಾರ್ಥಿಗಳಾಗಲಿ ತಾವು ಪೇಪರ್ ಕೊಡಿದ ನಂತರ ಯಾರಾದರೂ ಕೊಟ್ಟಿದ್ದಲ್ಲಿ ಪಡೆದೇ ಇದ್ದಲ್ಲಿ ತಾವು 9973104616
ರಾಯಚೂರು ಜಿಲ್ಲೆ ಅಧ್ಯಕ್ಷರು ಈ ನಂಬರ್ಗಳಿಗೆ ಫೋನ್ ಮುಖಾಂತರ ತಿಳಿಸಬಹುದು ಅಥವಾ ಇಮೇಲ್ ಕೊಟ್ಟ ಪ್ರಕಾರ ಉಮಾಶಂಕರ್ ಸಜ್ಜನ್, ರಾಹುಲ್ ರಾವ್, ಆಮೇಲೆ PC ಮಹಾದೇವ್ ಪಾಟೀಲ್ ಅವ್ರ ನಂಬರ್ಗೆ ಅವರು ನಮಗೆ ಮಾಹಿತಿ ಕೊಡಬೇಕಂತ ನಮ್ಮ ಅಖಂಡ ಜಿಲ್ಲೆಯ ಎಲ್ಲ ಪಾಲಕರಿಗೂ ಮತ್ತು ಮಕ್ಕಳಿಗೂ ನಾನು ಮಾಹಿತಿಯನ್ನು ಸಲ್ಲಿಸುತ್ತೇನೆ. ಈಗ 10 ವರ್ಷದಿಂದ ನಾವು ನಮ್ಮ ಸಮಾಜದ ಸೇವೆ ಮಾಡುತ್ತಾ ನಮ್ಮ ಸಮಾಜದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸಾದ ವಿದ್ಯಾರ್ಥಿಗಳಿಗೆ SLC ಮತ್ತು PUC ಹಾಗೂ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಪುರಸ್ಕಾರಕ್ಕಾಗಿ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ 17/5/2026 ವೀರಶೈವ ಕಲ್ಯಾಣ ಮಂಟಪ ರಾಯಚೂರದಲ್ಲಿ ಇಟ್ಟುಕೊಂಡಿದ್ದು ಈ ಸದರಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜಯ ಬಸವ ಕುಮಾರ ಸ್ವಾಮಿಗಳು, ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಪ್ರಧಾನಮಠ ಹಾಗೂ ವಿದ್ಯಾಪೀಠ ಚಿತ್ರದುರ್ಗ ಮತ್ತು ಪೀಠಾಧಿಪತಿಗಳು ವನಶ್ರೀ ಸಂಸ್ಥಾನ ಮಠ ವಿಜಯಪುರ ಇವರು ವಹಿಸುತ್ತಿದ್ದು, ಇದರ ಸಾನ್ನಿಧ್ಯವನ್ನು ಶ್ರೀ ಸಾಬ್ರ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಹಿರೇಮಠ ರಾಯಚೂರು 10 ಮತ್ತು ಶ್ರೀ 108 ಸಾವಿರ ದೇವರು ಸಾಬ್ರ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಸಂಸ್ಥಾನ ಕಿಲ್ಲೆ ಮಠ ಬೃಹನ್ಮಠ ರಾಯಚೂರು ಹಾಗೂ ಶ್ರೀ ಸಾಬ್ರ ವೀರ